ಹಾಯ್ ಫ್ರೆಂಡ್ಸ್, ನಾನಿವತ್ತು ಯಾಕೆ ಕೂದಲು ಬಿಟ್ಕೊಂಡಿದ್ದೇನೆ ಅಂತ ತಿಳ್ಕೊಳ್ಬೇಡಿ. ನಾನು ಹೇರ್ ಆಯಿಲ್ ಬಗ್ಗೆ ಹೇಳ್ತಿದ್ದೇನೆ. ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು, ವೇದಿಕ್ಸಿದ್ದು ಹೇರ್ ಆಯಿಲ್ ಯೂಸ್ ಮಾಡಿದರೆ ಹೇರ್ ಫಾಲ್ ಕಮ್ಮಿ ಆಗ್ತದೆ. ದೆನ್ ಅಲ್ಲಲ್ಲಿ ಹೇರ್ ಬಿದ್ದು ಹೋಗಿರುವಲ್ಲೆಲ್ಲ ನಮ್ಮದು ಇಲ್ಲಿ ಸ್ಕಾಲ್ಪು ಕಾಣುತ್ತೆ ಅಲ್ವಾ, ಅದನ್ನೆಲ್ಲ ಕವರ್ ಮಾಡಲಿಕ್ಕೆ ವೇದಿಕ್ಸ್ ಹೇರ್ ಆಯಿಲ್ ಒಳ್ಳೆ ಹೆಲ್ಪ್ ಮಾಡ್ತದೆ ಅಂತ. ಸೊ ನಮ್ಮದು ಇವತ್ತು ಪಾರ್ಸೆಲ್ ಬಂದಿದೆ, ನಾನು ತೋರಿಸ್ತೇನೆ ನೋಡಿ. ಈ ಥರ ಇರುತ್ತೆ ಇದರಲ್ಲಿ. ಇವಾಗ ಇದು ಹೇರ್ ಆಯಿಲ್. ಈ ಹೇರ್ ಆಯಿಲಿಗೆ ಇನ್ನೊಂದು ಆಯಿಲ್ ಕೊಟ್ಟಿರ್ತಾರೆ, ಇದು ಬೂಸ್ಟರ್ ಅಂತ. ಇದು ಬೂಸ್ಟರ್ ಅಂತ. ಈ ಬೂಸ್ಟರನ್ನು ಈ ಹೇರ್ ಆಯಿಲಿಗೆ ಮಿಕ್ಸ್ ಮಾಡಿ ಸ್ಕಾಲ್ಪಿಗೆ ಹಚ್ಕೊಳ್ಬೇಕು. ಒಂದು ಸೆಕೆಂಡ್. ಇವಾಗ ಇದು ಫುಲ್ಲು ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು. ಆ್ಯಕ್ಚುಲಿ ಎಲ್ಲರೂ ನಾರ್ಮಲಿ ಹೇರ್ ಆಯಿಲ್ ಅಪ್ಲೈ ಮಾಡಿ 1 ಅವರಿಗೆಲ್ಲ ಹೇರ್ ವಾಶ್ ಮಾಡ್ತಾರೆ. ಆದರೆ ಇದು ಅಪ್ಲೈ ಮಾಡಿದಾಗ 1 ಅವರೇ ವಾಶ್ ಮಾಡಬಾರ್ದು. 1 ಡೇ ಫುಲ್ಲು ನಮ್ಮ ಸ್ಕಾಲ್ಪಲ್ಲಿ ಇರಬೇಕದು. ಆವಾಗ ಮಾತ್ರ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗೋದು. 1 ಡೇ ಫುಲ್ಲು. ಈಗ ಹೊರಗೆ ಹೋಗುವಾಗ ಕೆಲವರು ಎಣ್ಣೆ ಹಾಕಬಾರ್ದು, ಚೆನ್ನಾಗಿರಲ್ಲ ಅಂದ್ಕೊಳ್ತಾರೆ. ಬಟ್ ಏನಾಗಲ್ಲ, ನೀವು ಮನೇಲಿರುವಾಗನೂ ಹಾಕ್ಕೋಬೋದು, ಹೊರಗೆ ಹೋಗುವಾಗನೂ ಹಾಕ್ಕೋಬೋದು. ಸ್ಕಾಲ್ಪನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದು ಇವಾಗ ಓವರ್ನೈಟ್ ಇವನ್ ಇಲ್ಲಿಗೂ ಬೇಕಂದರೆ ಹಾಕ್ಬೋದು, ಬಟ್ ನಾನು ಇಲ್ಲಿಗೆ ಹಾಕಲ್ಲ. ನನಗೆ ಸ್ವಲ್ಪ ಪ್ರಾಬ್ಲಮ್ ಇರೋದು ಸ್ಕಾಲ್ಪಲ್ಲಿ, ಹೇರ್ ಫಾಲ್ ಇದ್ದು ಸ್ಕಾಲ್ಪ್ ವಿಸಿಬಲ್ ಆಗೋದು. ಆದ್ದರಿಂದ ನಾನು ಟಿಪ್ಪಿಗೆಲ್ಲ ಯೂಸ್ ಮಾಡಲ್ಲ ಅಷ್ಟು. ಇದು ಇವಾಗ 1 ಡೇ ನಾವು ಬಿಟ್ಬಿಡಬೇಕು. 1 ಡೇ ಬಿಟ್ಟು ಹೇರ್ ವಾಶ್ ಮಾಡುವಾಗ ಇವರು ಶ್ಯಾಂಪು ಕೊಟ್ಟಿದ್ದಾರೆ. ಇದು ಶ್ಯಾಂಪು ವಿತ್ ಕಂಡೀಷನರ್, ಅಂದರೆ ಕಂಡೀಷನಿಂಗ್ ಶ್ಯಾಂಪು ಇದು. ಈ ಶ್ಯಾಂಪು ಹಾಕಿ ಸ್ನಾನ ಮಾಡಿದ ಮೇಲೆ ಇನ್ನೊಂದು ಪ್ರಾಡಕ್ಟ್ ಇದೆ ಇದರಲ್ಲಿ. ಇನ್ನೊಂದು ಸೀರಮ್ ಇದೆ. ಈ ಸೀರಮ್ ಹೇಗಂದರೆ, ನಾವು ಬೇರೆ ಎಲ್ಲ ಸೀರಮನ್ನು ಏನು ಮಾಡ್ತೀವಿ, ಸ್ನಾನ ಮಾಡಿ ಬಂದು ಒದ್ದೆ ಕೂದಲಿಗೆ ಸೀರಮ್ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೇವೆ ಅಷ್ಟೇ ಅಲ್ವಾ. ಬಟ್ ಇದು ಸೀರಮ್ಮು ಓವರ್ನೈಟ್ ನಮ್ಮ ತಲೆಯಲ್ಲಿ ಇರಬೇಕು. ಇವಾಗ ಹೇರ್ ವಾಶ್, ಫಾರ್ ಎಕ್ಸಾಂಪಲ್ ನಾನಿವತ್ತು ಅಪ್ಲೈ ಮಾಡಿದ್ದೀನಿ, ನಾಳೆ ಹೇರ್ ವಾಶ್ ಮಾಡ್ತೀನಿ. ನಾಳೆ ಹೇರ್ ವಾಶ್ ಮಾಡಿ ನೈಟ್ ಫುಲ್ಲು ಈ ಸೀರಮ್ ಹಚ್ಚಿ ನಮ್ಮ ಸ್ಕಾಲ್ಪಲ್ಲಿ ಅದು ಇರಬೇಕು. ರಿಸಲ್ಟ್ ಸಿಗಬೇಕಂದ್ರೆ 90 ಡೇಸ್ ಬೇಕು ಅಂದಿದ್ದಾರೆ. ನನ್ನ ಪ್ರಾಡಕ್ಟ್ ನಿನ್ನೆ ಬಂದಿದೆ, ನಾನು ಇವತ್ತು ಓಪನ್ ಮಾಡಿದ್ದೇನೆ. ಆಫ್ಟರ್ 90 ಡೇಸ್ ಐ ವಿಲ್ ಗಿವ್ ಯು ದ ರಿಸಲ್ಟ್. ಓಕೆ, ಬಾಯ್.